ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಭೂಮಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಗೌರಿ ಕೇಳ್ತಾ ಇರ್ತಾಳೆ, ಕಂದ ಏನು ಯೋಚನೆ ಮಾಡ್ತಿದ್ಯಾ ಅನ್ಬೇಕಾದ್ರೆ, ಅಮ್ಮ ನೀನು ಒಬ್ಬರಿಗೆ ಮಸಿ ಬೆಳೆದಿದ್ಯಾ ಅಲ್ವಾ ಅಂದಾಗ, ಏನೋ ನಾನು ಮಸಿ ಬೆಳೆದಿದ್ಯಾ ಯಾರಿಗೆ ಕಂದ ಅಂತ ಕೇಳ್ತಿರ್ಬೇಕಾದ್ರೆ, ಅದೇ ಡೆವಿಲ್ ಅಂಕಲ್ಗೆ ಅಂತ ಅಂದಾಗ ಗೌರಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಮನೇಲಿ ವಾಸಂತಿ, ಆನಂದ್, ವಿಜಿ ಸಹ ಭೂಮಿ ಮುಖನ ನೋಡ್ತಾ ಇರ್ತಾರೆ. ಈ ಕಡೆ ಗೌರಿ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಹೇ ಏನಂದೆ ನೀನು ಅಂತ ಹೊಡಿಯಕ್ಕೆ ಹೋಗ್ತಾ ಇರಬೇಕಾದ್ರೆ ವಿಜಿ ಕೈ ಹಿಡ್ಕೊಬಿಡ್ತಾಳೆ. ಆಗ ವಾಸಂತಿ, ಆನಂದು ಗೌರಿ ಅಂತ ಜೋರಾಗಿ ಕಿರ್ತಾ ಇರ್ತಾರೆ. ಈ ಕಡೆ ಗೌರಿ ಗುರಾಯಿಸ್ಕೊಂಡು ತನ್ನ ಮಗಳನ್ನ ನೋಡ್ತಾ ಇರಬೇಕಾದ್ರೆ ವಿಜಿ ಹೇಳ್ತಾ ಇರ್ತಾಳೆ, ಏನು ಮಾಡೋಕ್ಕೆ ಅಂತ ಹೊರಟಿದ್ಯಾ, ಅವಳು ಪುಟ್ಟು ಮಗು, ಅವಳ ಮನಸ್ಸು ಒಂಥರ ಖಾಲಿ ಹಾಳೆ ಬಿಳಿ ಪೇಪರ್ ಇದ್ದ ಹಾಗೆ, ಅವಳಿಗೆ ಏನು ನೋಡ್ತಾಳೋ ಏನು ಮಾಡ್ತಾಳೋ ಅದನ್ನೆಲ್ಲ ಮನಸ್ಸಲ್ಲಿ ಹಾಗೆ ಅನ್ಕೊಬಿಡ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಅದರಲ್ಲೂ ಭೂವಿ ಹೇಳಿದ್ರಲ್ಲಿ ತಪ್ಪೇನಿದೆ ಗೌರಿ ಅಂತ ಅಂದಾಗ ಗೌರಿಗೆ ಶಾಕ್ ಆಗ್ತಿರುತ್ತೆ. ನಿನಗೇನೋ ಒಂದು ಅವಕಾಶ ಸಿಕ್ಬಿಡ್ತು, ಅದಕ್ಕೆ ನೀನು ಇದರಿಂದ ಮುಕ್ತಿ ಆಗಿಬಿಟ್ಟೆ, ಆದರೆ ಅವರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಅವರು ಏನು ಅಂತ ತಿದ್ಕೊಳ್ಳೋರಲ್ವಾ ಅಂತ ಅನ್ಬೇಕಾದ್ರೆ ಆ ಮಾತನ್ನ ಕೇಳಿ ಏನು ಮಾತಾಡೋಕ್ಕಾಗದೆ ಗೌರಿ ವಿಜಿ ಮುಖ ನಾನು ನೋಡ್ತಾ ಇರ್ತಾಳೆ. ಮತ್ತೆ ಬೇಜಾರು ಮಾಡ್ಕೊಂಡು ಈ ಕಡೆ ವಿಜಿ ಹೇಳ್ತಾ ಇರ್ತಾಳೆ, ಯಾರಿಗೆ ಗೊತ್ತು, ಅವ್ರಿಗೊಂದು ಅವಕಾಶ ಕೊಟ್ಟರೆ ಅವರು ತಿದ್ಕೋಬೋದಲ್ವಾ, ಯಾರಿಗೆ ಗೊತ್ತಲ್ಲಿರೋ ಐ ಡಿ ಪ್ರೂಫ್ ಯಾರು ಹಾಕಿದ್ರು ಅಂತಲೂ ಗೊತ್ತಿಲ್ಲ, ಅದನ್ನೇ ನೀನು ನಿಜ ಅಂತ ಅಂದ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿದೆ. ನಿನಗೆ ಗೊತ್ತಾ ಗೌರಿ, ಮಕ್ಕಳನ್ನ ಯಾಕೆ ದೇವರು ಅಂತ ಅಂತಾರೆ ಅಂತ, ಅವರಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಯಾವುದು ಗೊತ್ತಿಲ್ಲ, ಎಲ್ಲನೂ ಈಸಿಯಾಗಿ ತಗೊಬಿಡ್ತವೆ. ಒಂದೇ ಒಂದು ಸಲ ನೀನು ಮನಸ್ಸಿಗೆ ಹಾಕೋ ಈ ವಿಷಯನ, ಆವಾಗ ನಿನಗಾದರೂ ಯಾವ ಸರಿ ಯಾವ ತಪ್ಪು ಅಂತ ಅವಾಗ ನಿನಗೆ ಅರಿವಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಆನಂದ್ ಸಹ ಹೇಳ್ತಾ ಇರ್ತಾರೆ, ಹೌದಮ್ಮ ವಿಜಯ್ ಹೇಳ್ತಾ ಇರೋದು ಕರೆಕ್ಟ್, ಅವಳು ಹೇಳೋದನ್ನ ನೀನು ಮಾಡು ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಆನಂದ್ ಗೌರಿಗೆ ಹೇಳ್ತಾ ಇರ್ತಾನೆ, ಕೆಲವೊಂದ್ಸಲ ಸತ್ಯಗಳು ಕಂಡ್ರೂ ಸಹ ಅವು ಕಣ್ಣಿಗೆ ಕಾಣಿಸಲ್ಲ, ಯಾಕೆಂದರೆ ಮನಸ್ಸಿಗೆ ಎಷ್ಟೋ ಕಹಿ ಘಟನೆಗಳು ಕೌತ್ಕೊಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ಸತ್ಯ ಮರೆಮಾಚಿರುತ್ತೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಸ್ವಲ್ಪ ನಿನ್ನ ಮನಸ್ಸನ್ನ ಸರಿದು ನೋಡಮ್ಮ, ನಿನಗೆ ನಿಜಾಂಶ ಯಾವುದು ಅಂತ ಗೊತ್ತಾಗುತ್ತೆ ಅಂತ ಈ ಕಡೆ ಆನಂದ್ ಹೇಳ್ತಾ ಇರಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ಹೌದು ಕರೆಕ್ಟು, ಅಪ್ಪ ಹೇಳಿದ್ದು ಅಂತ ಹೇಳ್ತಿರ್ತಾಳೆ. ಮತ್ತು ವಾಸಂತಿನೂ ಸಹ ಹೇಳ್ತಾ ಇರ್ತಾಳೆ, ತಪ್ಪು ಯಾರಮ್ಮ ಮಾಡಲ್ಲ, ಎಲ್ಲರೂ ಮಾಡ್ತಾರೆ, ಆದರೆ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಆಗಲ್ಲ, ತಪ್ಪು ಮಾಡಿದ್ರು ಸಹ ಶಿಕ್ಷೆ ಅನುಭವಿಸ್ತಿರ್ತಾರಲ್ಲ ಅವರಿಗಾಗ ನೋವು ಯಾರಿಗೂ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮತ್ತೆ ವಾಸಂತಿ ಗೌರಿ ಮುಖ ನೋಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ಹೇಳೋದಷ್ಟು ಎಲ್ಲನೂ ಹೇಳಿದ್ದೀನಿ, ನೀನು ಸಹ ಈ ಶಿಕ್ಷೆನ ಅನುಭವಿಸಿದ್ಯಾ, ತಪ್ಪು ಮಾಡಿದ್ರು ಸಹ ಇಷ್ಟು ದಿನ ಶಿಕ್ಷೆ ಅನುಭವಿಸಿದ್ಯಲ್ವಾ, ಇದ್ರ ಮೇಲೆ ನಿನ್ನಿಷ್ಟ, ನಿನಗೇನು ಅನಿಸುತ್ತೆ ಅದನ್ನೇ ಮಾಡು, ಬಾ ಭುವಿ ನಾವು ರೂಮಿಗೆ ಹೋಗೋಣ ಅಂತ ಇಬ್ಬರು ಕರ್ಕೊಂಡು ಭುವಿನ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ತುಂಬ ಬೇಜಾರು ಮಾಡಿಕೊಂಡು ಕೋಳಿ ಮತ್ತು ಚುರುಮುರಿ ಹತ್ರ ಹೇಳ್ತಾ ಇರ್ತಾನೆ, ಗೌರಿ ಮಾಡಿದ್ದು ತಪ್ಪು ಮೇಲೆ ತಪ್ಪು ಮಾಡ್ತಲೇ ಇದ್ದಾಳೆ, ನಾನು ತಾನೇ ತಪ್ಪು ಮಾಡಿಲ್ದೇ ಇದಕ್ಕೆ ಎಷ್ಟು ಶಿಕ್ಷೆ ಅಂತ ಅನುಭವಿಸ್ತಾನೆ ಹೇಳ್ರಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, 1.5 ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಾಳೆ, ಆದರೆ ಅವ್ರಿಗೆ ನಾನು ಏನು ಅಂತ ಇನ್ನೂ ಸಹ ಅರ್ಥ ಆಗಿಲ್ಲ. ವಿಪರ್ಯಾಸ ಏನು ಅಂತಂದರೆ ಇವ್ರು ಯಾರು ನನ್ನವರಲ್ಲ, ಆದರೆ ನನಗೆ ಯಾರೂ ಗೊತ್ತಿಲ್ಲ, ಅವರೆಲ್ಲ ನನ್ನನ್ನು ನಂಬ್ತಾರೆ, ಆದರೆ ಯಾರು ನಂಬಬೇಕು ಅವರೇ ನನ್ನನ್ನು ನಂಬಲ್ಲ ಕಂಡ್ರಲ್ಲ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಚುರುಮುರಿ ಕೋಳಿ ತುಂಬ ಬೇಜಾರು ಮಾಡ್ಕೊಂಡು ಅಣ್ಣನ ಮುಖನ ನೋಡ್ತಾ ಇರ್ತಾರೆ. ಆಮೇಲೆ ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನನಗೆ ಇಷ್ಟೇ ಕಂಡ್ರಲ್ಲ, ಇನ್ನೇನು ಬೇಡ ಆಯಿತಾ, ಕಷ್ಟ ಅಂತ ಯಾರು ಬರ್ತಾರೆ ಅವರಿಗೆಲ್ಲ ಜೀವನ ಪೂರ್ತಿ ನಾನು ಕೆಲಸ ಮಾಡ್ಕೊಂಡೇ ಇರ್ತೀನಿ, ಅವ್ರ ಕೆಲಸಕ್ಕೆ ನಾನು ಅವ್ರ ಕಷ್ಟಕ್ಕೆ ಹಾಕ್ತೀನಿ, ನನ್ನ ಜೀವ ಹೋಗೋವರೆಗೂ ಅಂತ ಹೇಳ್ತಿರ್ಬೇಕಾದ್ರೆ ಶಂಕರಣ್ಣ ಈ ರೀತಿ ನೀನು ಯಾವತ್ತೂ ಮಾತಾಡಬೇಡ ಅಂತ ಇಬ್ಬರು ಬಾಯಿ ಮುಚ್ಚಿಕೊಂಡು ಹೇಳ್ತಾ ಇರ್ತಾರೆ. ಆಗ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ, ಅಣ್ಣ ಬಿಡ್ತು ಅಂತ ಹೇಳೋಣ, ನೀನು ಸಪ್ಪಗಿರಬೇಡ, ಬೇಜಾರು ಮಾಡ್ಕೋಬೇಡ ಆಯಿತಾ, ಯಾವ ಅದಕ್ಕೆವ ನಿನ್ನನ್ನು ತಪ್ಪಾಗಿ ನೋಡಿ ದೂರ ಮಾಡಿದಾರೋ ಆ ಅದಕ್ಕೆವನೇ ಬಂದು ನಂದು ತಪ್ಪಾಯಿತು ನನ್ನ ಕ್ಷಮಿಸಿ ಅಂತ ನಿನ್ನ ಹತ್ರ ಕೇಳ್ಕೊತಾರೆ, ನೋಡಬೇಕಾದ್ರೆ ನನ್ನ ಮನಸ್ಸು ಹೇಳ್ತಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ, ಅದಕ್ಕೆವನೇ ಬಂದು ನಿಮ್ಮ ಜೊತೆ ಸಂಸಾರ ಮಾಡಬೇಕು ಅಂತ ಹೇಳ್ತಾರೆ, ನೋಡಬೇಕಾದ್ರೆ ಆ ದಿವಸ ಬಂದೇ ಬರುತ್ತೆ ಅಂದಾಗ ಚುರುಮುರಿನೂ ಹೇಳ್ತಾ ಇರ್ತಾನೆ, ಕೋಳಿ ಹೇಳಿದ್ದು ಕರೆಕ್ಟ್ ಅಣ್ಣ, ಆ ದಿವಸ ಬಂದೇ ಬರುತ್ತೆ, ನೋಡಬೇಕಾದ್ರೆ ಬಾರ್ಲ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗಾ ಗುಂಡನ್ನು ಕರ್ಕೊಂಡು ಓದ್ಕೊಡ್ತಾ ಇರ್ತಾಳೆ. ಹಾಗೆ ಬರ್ಸೋದೆಲ್ಲ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಮಿಸ್ ಆಗಿ ಪಾರ್ವತಿ ನೋಡಿ ತುಂಬ ಖುಷಿಪಟ್ಟು ಸುನಂದನ ಕರಿತಾಳೆ, ನೋಡು ಸುನಂದ, ನಮ್ಮ ಗಂಗಾ ಈ ಮದುವೆ ಸಟ್ಟದಾಗಿಂದ ಯಾವ ಥರ ಆಡ್ತಾ ಇದ್ದಾಳೆ ನೋಡು, ಯಾವತ್ತಾದರೂ ಈ ಥರ ಇದ್ಲ, ಈಗ ಸಂದಾಗೆ ಕೂತ್ಕೊಂಡು ಗುಂಡಿಗೆಲ್ಲ ಓದ್ಕೊಡ್ತಾ ಇದ್ದಾಳೆ ಅಂದಾಗ, ಹೌದು ಅತ್ತೆವ, ಈ ಮದುವೆ ಸಟ್ಟದಾಗಿಂದ ಗಂಗಾ ತುಂಬ ಬದಲಾಗಿದ್ದಾಳೆ, ಯಾವಾಗಲೂ ಶಂಕರ ಅಂತ ಧ್ಯಾನ ಮಾಡ್ತಾ ಇದ್ಲು, ಎಲ್ಲಿ ಶಂಕರನಿಗೂ ಮತ್ತು ಗೌರಿಗೂ ಕತ್ರಿ ಹಾಕ್ಬಿಡ್ತಾಳೋ ಅಂತ ಭಯ ಆಗಿತ್ತು, ಯಾವಾಗಲೂ ಸಹ ಅವರಿಬ್ಬರು ಇನ್ನೇನು ಒಂದಾಗಬೇಕು ಅಷ್ಟೊತ್ತಿಗೆ ಏನೋ ಒಂದು ಪಿತೂರಿ ಮಾಡ್ತಿದ್ಲು, ಆದರೆ ಇವಾಗ ನೋಡು ಇದರಿಂದ ಎಲ್ಲ ಒಳ್ಳೇದಾಯ್ತು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಹಾಗೆ ಮತ್ತೆ ಗಂಗಾ ಓದ್ಕೊಡ್ತಿರ್ಬೇಕಾದ್ರೆ ಗುಂಡ ಕೇಳ್ತಾನೆ, ಗಂಗಾ ಏನು ಗೊತ್ತಾ, ಏನೋ ಸರ್ಟಿಫಿಕೇಟ್ ತಗೊಬರ್ಬೇಕು ಅಂತ ಮೇಡಮ್ ಹೇಳಿದ್ರು, ಆದರೆ ನನಗೆ ಏನು ಅಂತ ಗೊತ್ತಿಲ್ಲ ಅಂದಾಗ, ಅದೇನು ಹೇಳು ಅಂತ ಅನ್ಬೇಕಾದ್ರೆ ಅವನ ಫೋನಿಗೆ ಕಳಿಸಿದ್ರಂತೆ ತಡಿ ಅಂದಾಗ, ಸರಿ ನಿಮ್ಮ ಅಮ್ಮನ ಫೋನ್ ತಗೊಬ ನಾನು ಹೇಳ್ತೀನಿ ಅಂತ ಹೇಳಿದಾಗ, ಅವ್ವ ಸ್ವಲ್ಪ ನೀನು ಫೋನ್ ತಗೊಬ ಅಂದಾಗ ಸುನಂದ ಸರಿ ಅಂದ್ಬಿಟ್ಟು ತಂದು ಕೊಡ್ತಾಳೆ. ಏನ್ಲ ಗುಂಡ ಅಂದಾಗ, ನೋಡು ಗಂಗಾ, ಏನೋ ಮೇಡಮ್ಮು ಇದಿಲ್ಲಿ ಮೆಸೇಜ್ ಕಳಿಸಿದಾರಂತೆ, ಅದನ್ನ ಸರ್ಟಿಫಿಕೇಟ್ ನಾಳೆ ತೊಗೊಂಡೋಗ್ಲಿಲ್ಲ ಅಂದರೆ ಕ್ಲಾಸ್ ಒಳಗೆ ಕೂರ್ಸಲ್ವಂತೆ ಅಂತ
ಅಂತ ಅಂದಾಗ ಸರಿ ನಾನು ನೋಡ್ತೀನಿ ಅಂತ ಫೋನ್ ನೋಡೋಷ್ಟೊತ್ತಿಗೆ ಅವಳ ಫೋನಿಗೆ ಕಾಲ್ ಬರ್ತಾ ಇರುತ್ತೆ. ಅವಾಗ ಯಾರ್ದು ಅಂತ ಕೇಳ್ತಿರ್ಬೇಕಾದ್ರೆ ಅವತ್ತು ಬಂದಿದ್ರಲ್ಲ ನಾನು ನೋಡೋಕೆ ಅಂಕಲ್ ಅವ್ರು ಕಾಲ್ ಮಾಡ್ತಾಯಿದ್ದಾರೆ, ನಾವು ಗೆಸ್ಟ್ನ ಯಾವಾಗಲೂ ವೆಯ್ಟ್ ಮಾಡಿಸ್ಬಾರ್ದಲ್ವ, ನಾನು ಹೋಗಿ ಅಟೆಂಡ್ ಮಾಡಿ ಬರ್ತೀನಿ ಅಂತ ಅಂದಾಗ ಸುನಂದನು ಈ ಕಡೆ ಪಾರ್ವತಿನೂ ನಗಾಡ್ತಾ ಇರ್ತಾರೆ. ಅವಾಗ ಮಾತಾಡೋಕ್ಕೆ ಹೋಗ್ತಾ ಇರಬೇಕಾದ್ರೆ ಪಾರ್ವತಿ ಹೇಳ್ತಾ ಇರ್ತಾಳೆ, ನೋಡ್ತಾ ಸುನಂದ ನಮ್ಮ ಗಂಗಾ ಎಷ್ಟು ಬ್ಯುಸಿ ಆಗಿಬಿಟ್ಲು ಅಲ್ವಾ, ಇವಾಗ ನಾವು ನೆಮ್ಮದಿಯಾಗಿರ್ಬೋದು, ಗೌರಿಶಂಕರನು ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ಕಿತಾಪತಿ ಮಾಡೋರು ಬ್ಯುಸಿ ಆಗಿಬಿಟ್ರೆ ಎಲ್ಲ ನೆಮ್ಮದಿಯಾಗಿರುತ್ತೆ ಅತ್ತೆವಾ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಮತ್ತೆ ಸುನಂದ ಕೇಳ್ತಾ ಇರ್ತಾಳೆ, ಎಂಥದ್ದು ಗುಂಡ ಸರ್ಟಿಫಿಕೇಟು ಅಂತ ಅಂದಾಗ ಅವನು ನೆನಪಿಸ್ಕೊತಾ ಇರ್ತಾನೆ. ಅಷ್ಟೊತ್ತಿಗೆ ಪಾರ್ವತಿ ಹೇಳ್ತಾಳೆ, ನೀನೇನು ತಲೆ ಕೆಡಿಸ್ಕೊಬೇಡ ಗುಂಡ, ನಿಮ್ಮ ಬಾಸ್ ಬರ್ತಾರಲ್ಲ ಅವನನ್ನು ಕೇಳು ಹೇಳ್ಕೊಡ್ತಾನೆ ಅಂತ ಅನ್ನೋ ಅಷ್ಟೊತ್ತಿಗೆ ಈ ಕಡೆ ಶಂಕರ ಬಂದುಬಿಟ್ಟು, ಏನೋ ಗುಂಡ ಎಲ್ಲ ಬುಕ್ಸ್ ಈ ಥರ ಹರ್ಕೊಂಡಿದೆಯಲ್ವಾ, ಎಲ್ಲ ನೀಟಾಗಿ ಇಟ್ಕೋಬೇಕು, ಫೋನ್ ಬೇರೆ ಯೂಸ್ ಮಾಡ್ತಿದ್ಯಾ ಅಂತ ಬೈತಾ ಇರಬೇಕಾದ್ರೆ ಸುನಂದ ಹೇಳ್ತಾಳೆ, ಶಂಕರ ಅದೇನೋ ಗುಂಡು ಸ್ಕೂಲಲ್ಲಿ ಸರ್ಟಿಫಿಕೇಟ್ ತರಬೇಕಂತೆ ಕಣೋ, ಅದೇನು ನೋಡು ಒಂಚೂರು ಅಂತ ಅಂದಾಗ ತಗೋ ಫೋನ್ ನೋಡು ಬಾಸ್ ಅಂತ ಫೋನ್ ಕೊಡ್ತಾ ಇರ್ತಾನೆ. ಆಮೇಲೆ ಮೊಬೈಲ್ನ ನೋಡಿಬಿಟ್ಟು ಇದಾ ಏನು ಶಂಕರ ಅಂತ ಅವ್ರ ಅಮ್ಮ ಕೇಳ್ತಿರ್ಬೇಕಾದ್ರೆ ಸ್ಥಳ ವಾಸಸ್ಥಳ ದೃಢೀಕರಣ ಪತ್ರ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ DC ಸೈನ್ ಬೇಕು ಅಂತ ಬರೆದು ಕಳಿಸಿದ್ದಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಸುನಂದನಿಗೆ ಮತ್ತು ವಾಸಂತಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಅಷ್ಟೇ ತಾನೇ ನೀನು ಹೋಗಿ ಮಾಡಿಸ್ಕೊ ಬರೋ ಗಂಗಾ ಅಂದಾಗ ಅಮ್ಮ ಅದು ಗ್ರಾಮ ಪಂಚಾಯತಿ ಎಲ್ಲ ಹೋಗೋಕ್ಕೆ ಯವ್ವ ಅದು DC ಆಫೀಸ್ ಅಂತ ಅಂದಾಗ ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗಂಗಾ ತನ್ನ ಹುಡುಗನಿಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಮಾತಾಡ್ತಾ ಇರ್ತಾಳೆ. ಹಾಯ್ ಹೇಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಗಂಗಾ ನಿನ್ನ ಜೊತೆ ಮಾತಾಡಲಿಲ್ಲ ಅಂತ ಅಂದರೆ ನನಗೆ ನಿದ್ದೆನೇ ಬರಲ್ಲ ಅಂತ ಹುಡುಗ ಹೇಳ್ತಿರ್ಬೇಕಾದ್ರೆ ನನ್ನ ಕರ್ಮ ಅಂತ ಬೈಕೋತಾ ಇರ್ತಾಳೆ. ಮತ್ತೆ ಗಂಗಾ ಹೇಳ್ತಾ ಇರ್ತಾಳೆ, ಅಲ್ಲ ನೀವೇ ಫೋನ್ ಮಾಡ್ಬೋದಿತ್ತಲ್ವ, ಆ ಥರ ನನ್ನ ಜೊತೆ ಮಾತಾಡಬೇಕು ಅಂತ ಅಂತಿದ್ರೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆ ಗಂಡ ಹೇಳ್ತಾ ಇರ್ತಾನೆ, ಅಲ್ಲ ನೀವು ಮಾಡಿದರೆ ಏನಾಗ್ತಿತ್ತು ಅಂತ ಕೇಳ್ತಿರ್ಬೇಕಾದ್ರೆ ಎಷ್ಟರಾಗಲಿ ನಾವು ಹುಡುಗಿ ಅಲ್ವಾ ಸ್ವಲ್ಪ ಸಂಕೋಚ ಇತ್ತು ಅಂತ ಗಂಗಾ ಹೇಳ್ತಾ ಇರ್ತಾಳೆ. ಹೌದಲ್ವಾ, ನಾನು ಅದೇ ರೀತಿ ಅಂದ್ಕೊಂಡೆ, ಆದರೆ ಏನು ಗೊತ್ತಾ, ನಿಮ್ಮನ್ನು ನೋಡಿದಾಗಿಂದಲೂ ನನಗೆ ನಿದ್ದೆನೇ ಬರ್ತಿಲ್ಲ ಕಂಡ್ರೆ, ನನಗೂ ಫೋನ್ ಮಾಡೋಕ್ಕೆ ತುಂಬ ಮುಜುಗರ ಆಗ್ತಾ ಇತ್ತು, ಹಾಗೆ ಎಲ್ಲೆಲ್ಲೋ ನಿಂತ್ಕೋತೀನಿ, ಏನೇನೋ ಯೋಚನೆ ಮಾಡ್ತೀನಿ, ಒಬ್ಬೊಬ್ಬನೇ ನಗಾಡ್ತೀನಿ, ರೇಗಾಡ್ತೀನಿ, ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ನಿನಗೆ ಲವ್ ಆಗಿದೆ ಅಂತ ಹೇಳ್ತಾರೆ, ನನಗೂ ಇವಾಗ ಅನ್ನಿಸ್ತು ನನಗೆ ನಿಮ್ಮ ಮೇಲೆ ಲವ್ ಆಗಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಗಂಗಾ ಹೇಳ್ತಾ ಇರ್ತಾಳೆ, ಓಹೋ ಇವಾಗ ಲವ್ ಆಗಿದೆಯಾ, ಹಾಗಾದರೆ ಮದುವೆ ಆದಮೇಲೆ ಲವ್ ಆಗ್ತಿರ್ಲಿಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ, ಆಗಲ್ಲ ರೀ, ಸಿನಿಮಾಗಳೆಲ್ಲ ಹೇಳ್ತಾ ಇರ್ತಾರಲ್ಲ ಲವ್ ಅಟ್ ಫಸ್ಟ್ ಸೈಟ್ ಅಂತ, ಅದೇ ರೀತಿ ನಿಮ್ಮನ್ನು ನೋಡ್ದಾಗಿಂದ ರೀ ನನಗೂ ಲವ್ ಅಟ್ ಫಸ್ಟ್ ಸೈಟ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಓಹೋ ಅಂತ ಬೈಕೊಂಡು ಹಾಗೆ ಮಾತಾಡ್ತಾ ಇರ್ತಾಳೆ. ಅವಾಗ ಮತ್ತೆ ಹೇಳ್ತಾರೆ, ಗಂಗವ್ರೆ ನೀವು ನೋಡೋಕೆ ಮಾತ್ರ ಅಷ್ಟೇ ಅಲ್ಲ, ಮಾತಾಡೋ ಸಹ ಇಂಪಾಗಿದೆ, ತುಂಬ ಇಂಪಾಗಿದೆ, ನಿಮ್ಮ ಮಾತು ಕೇಳೋಕ್ಕೆ ನನಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾ ಇರ್ತಾನೆ, ನಾನು ಯಾವ್ದಾರ ಒಂದು ವಸ್ತುನ ಇಷ್ಟಪಡಲಿ ಅಥವಾ ವ್ಯಕ್ತಿನ ಇಷ್ಟಪಡಲಿ, ಏನೇ ಇಷ್ಟಪಡಲಿ ಅದನ್ನು ನಾನಷ್ಟೇ ಇಷ್ಟಪಟ್ಟಿರಬೇಕು, ಬೇರೆ ಯಾರು ಅದನ್ನು ಇಷ್ಟಪಟ್ಟಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಇದೇ ನನ್ನ ಪ್ಲಸ್ ಪಾಯಿಂಟ್ ಅಂತ ಏನೋ ಯೋಚನೆ ಮಾಡ್ತಾ ಇರ್ತಾಳೆ. ಓ ಹೌದಾ ಅಂತ ಗಂಗಾ ಕೇಳ್ತಿರ್ಬೇಕಾದ್ರೆ ಮತ್ತೆ ಹುಡುಗ ಹೇಳ್ತಾ ಇರ್ತಾನೆ, ಏನು ಗೊತ್ತರಿ, ನಾನು ರೀಸೆಂಟಾಗಿ ಒಂದು ಕಾರ್ ಶೋರೂಮ್ಗೆ ಹೋಗಿ ಅದನ್ನು ಕಾರ್ ನೋಡ್ತಾ ಇದ್ದೆ, ಆದರೆ ನಾನು ಇಷ್ಟಪಟ್ಟ ಕಾರ್ನ ಬೇರೆಯವ್ರು ತಗೊಂಡ್ರು, ಸೊ ಅವಾಗಲೇ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಹೊಸ್ದಾಗಿ ಲಾಂಚ್ ಆಗಿರೋ ಕಾರ್ನ ನಾನು ತೊಗೊಂಡೆ, ಆ ಥರ ನಂದು ಕ್ಯಾರೆಕ್ಟರ್ ಅಂತ ಹೇಳ್ತಾ ಇರಬೇಕಾದ್ರೆ ಇವಳು ಏನೋ ತನ್ನ ಮನಸ್ಸಲ್ಲಿ ಸ್ಕೆಚ್ ಹಾಕೊಂಡು ಸರಿ ಆಯಿತು ನಾನು ಆಮೇಲೆ ಕಾಲ್ ಮಾಡ್ತೀನಿ ಫೋನ್ ಇಡ್ಲಾ ಅಂತ ಅಂದ್ಬಿಟ್ಟು ಫೋನ್ ಇಟ್ಟು ಬಾಯ್ ಮಾಡ್ತಾ ಇರ್ತಾಳೆ. ಆಗ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ ಗಂಗಾ, ವಾವ್ ನಾನೇನು ಬಕ್ರ ಮಾಡೋದು ಬೇಡ, ಇವನೇ ಬಕ್ರ ಆಗೋ ಗಂಡ ನನಗೆ ಸಿಕ್ಕಿದ್ದಾನೆ, ಇವನು ಹೇಗಾದರೂ ಮಾಡಿ ನನ್ನ ಶಂಕರ ಪ್ರೀತಿಗೆ ಸೇತುವೆ ಹಾಗೆ ಮಾಡೋ ರೀತಿ ನಾನು ಮಾಡ್ಕೋಬೇಕು ಅಂತ ಸ್ಕೆಚ್ ಹಾಕ್ತಾ ಇರ್ತಾಳೆ. ಆಗ ಮತ್ತೆ ಶಂಕರ ಸ್ಕೂಲ್ ಟೀಚರ್ನ ಬೈಕೋತಾ ಇರ್ತಾನೆ, ಅಲ್ಲ ಇವ್ರಿಗೆ ಏನಾಯ್ತು, ಸಣ್ಣ ಮಕ್ಕಳನ್ನೆಲ್ಲ DC ಹತ್ರ ಹೋಗಿ ಸೈನ್ ಮಾಡಿಸ್ಕೊಬನ್ನಿ ಅಂತ ಹೇಳ್ತಿದ್ದಾರಲ್ಲ, ಇವ್ರಿಗೆ ಜಾತಿ ಪ್ರಮಾಣ ಪತ್ರ ಎಲ್ಲ ಯಾಕೆ ಬೇಕು, ಸುಮ್ಮನೆ ಸ್ಕೂಲಿಗೆ ಸೇರ್ಕೊಳ್ಳೋಕ್ಕಾಗಲ್ವಾ, ನನಗೆ ಮೊದಲೇ ಜಾತಿ ಅಂತಂದರೆ ಸಿಟ್ಟು ಬರುತ್ತೆ, ಅದರಲ್ಲೂ ಈ DC ಅವ್ರ ಹತ್ರ ಹೋಗ್ಬೇಕು ಅಂದರೆ ಮೈಯೆಲ್ಲ ಉರಿತತೆ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ಹೇಳ್ತಾ ಇರ್ತಾಳೆ, ಯಾಕೆ ಶಂಕರ ಈ ಥರ ಅಂತಿದೆಯಾ, ಹೋಗಿ ಮಾಡಿಸ್ಕೋಬೋದಲ್ವಾ ಅನ್ಬೇಕಾದ್ರೆ ನಾನಂತೂ DC ಆಫೀಸ್ಗೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನಿಮಗೇನು ಅರ್ಥ ಆಗಲ್ವಾ, ಇದನ್ನು ಮಕ್ಕಳಿಗೆ ಹೋಗಿ DC ಮೇಡಮು ಯಾವ ರೀತಿ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ ಎಲ್ಲ ಅದು ನೋಡ್ಕೋಬೇಕು, ಇದೊಂಥರ ಪ್ರಾಜೆಕ್ಟ್ ಇದ್ದಾಗೆ, ಬೇಕಾದರೆ ನೀವು ಕರ್ಕೊಂಡೋಗಿ, ಆಗಲ್ಲ ಅಂತಂದರೆ ನಾನು ಯಾರನ್ನಾರ ಕಳಿಸಿ ಸೈನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ, ಯಾಕೆ ಶಂಕರ ಈ ಥರ ಹೇಳ್ತಿದ್ಯಾ, ನನ್ನ ಮಗನ ಜವಾಬ್ದಾರಿ ಅಲ್ಲವಾ ನಿಂದೆ ಅಂತ ಹೇಳಿದ್ದೆ ತಾನೆ, ಇವಾಗ ನೋಡ್ರಿ ಈ ಥರ ಮಾತಾಡ್ತಿದ್ದೀಯ ಅಂತ ಬೇಜಾರು ಮಾಡ್ಕೊಳ್ಳೋ ರೀತಿ ನಾಟಕ ಮಾಡ್ತಿರ್ಬೇಕಾದ್ರೆ ಈ ಕಡೆ ಪಾರ್ವತಿ ಸಹ ಹೇಳ್ತಾ ಇರ್ತಾಳೆ, ಶಂಕರ ಗುಂಡನ ಜವಾಬ್ದಾರಿ ನೀನೇ ವಹಿಸ್ಕೊಂಡ್ಮೇಲೆ ಅದೆಂಥ ಸರ್ಟಿಫಿಕೇಟ್ ಇದೆಯೋ ಏನಿದೆಯೋ ಎಲ್ಲ ನೀನೇ ಮಾಡಿಸ್ಕೋಬೇಕು ಮುಂದೆ ನಿಂತು ಅಂತ ನಾಟಕ ಮಾಡ್ತಾ ಇರ್ತಾರೆ. ಏನೂ ಆಗಲ್ಲ, ಸ್ವಲ್ಪ ಹೋಗಿ ಬರಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಯವ್ವ ನೀವಿಬ್ಬರು ನಾನು ಮಾತಾಡೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಾನೇನಾದರೂ DC ಆಫೀಸ್ ಮುಂದೆ ಹೋದರೆ ಇಬ್ಬರಿಗೂ ಮಹಾಮಾರಿ ಯುದ್ಧ ಥರ ನಡೆದು ಬಿಡುತ್ತೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ತಂಟೆ ತಕರಾರೆಲ್ಲ ಯಾರು ಬೇಡ, ನಾನು ಯಾರನ್ನಾರು ಕಳಿಸ್ಬಿಟ್ಟು ಇದನ್ನೆಲ್ಲ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ಸುನಂದ ಹೇಳ್ತಿರ್ತಾಳೆ, ಬೇಡ ಇದನ್ನೆಲ್ಲ ನೀನೇ ನಿಂತು ಮಗಿನ ಜವಾಬ್ದಾರಿ ವಹಿಸ್ಕೊಂಡಿದ್ಯಾ ಅಂದಮೇಲೆ ನೀನೇ ಮಾಡಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ. ಮತ್ತೆ ಸುನಂದ ಹೇಳ್ತಾ ಇರ್ತಾಳೆ, ನಮಗೆ ಅಂತ ಇರೋದು ನೀನು ಒಬ್ಬನೇ ತಾನೇ, ಆದರೆ ನೀನೇ ಈ ಥರ ಮಾಡ್ತೀಯಲ್ಲ ಅಂತ ಅಂತಿರ್ಬೇಕಾದ್ರೆ ಪಾರ್ವತಿ ಹೇಳ್ತಾಳೆ, ನೋಡ್ದಾ ಸುನಂದ ಎಷ್ಟು
ಬೇಜಾರು ಮಾಡ್ಕೊಂಡು ಮಾತಾಡ್ತಿದ್ದಾಳೆ, ನೀನು ಅದೆಂಥದ್ದು ಮಾಡಿಸ್ಕೊಬರಲ್ಲ ಅಂದಾಗ ಈ ಕಡೆ ಶಂಕರನಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಸರಿ ಬಿಡಿ, ಇಬ್ಬರು ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀರಾ, ಅದೇನು ನಾನು ಮಾಡಿಸ್ಕೊಬರ್ತೀನಿ ಅಂತ ಅಂದಾಗ ಸುನಂದನಿಗೂ ಪಾರ್ವತಿಗೆ ತುಂಬ ಖುಷಿಯಾಗಿ ಒಳೊಳಗೆ ನಗಾಡ್ತಾ ಇರ್ತಾರೆ. ಆಗ ಗುಂಡ ಕೇಳ್ತಾ ಇರ್ತಾನೆ, ಬಾಸು ಜಾತಿ ಅಂದರೆ ಏನು ಬಾಸು ಅಂತ ಅನ್ಬೇಕಾದ್ರೆ, ನೋಡು ಪ್ರಪಂಚದಲ್ಲಿರೋದು ಎರಡೇ ಜಾತಿ, ಒಂದು ಹೆಣ್ಣು ಜಾತಿ ಗಂಡು ಜಾತಿ, ಅದನ್ನು ಬಿಟ್ಟು ಬೇರೆ ಯಾವುದೇ ಜಾತಿ ಬಂದರೂ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಹಾಗೆ ಧರ್ಮ ಅಂತ ಬಂದರೆ ಮನುಷ್ಯನ ಧರ್ಮ ಅಷ್ಟೇ ಆಯ್ತಾ ಇರೋದು, ಇನ್ನು ಮಿಕ್ಕಿದ್ದೆಲ್ಲ ಧರ್ಮಗಳು ಈ ಸರ್ಟಿಫಿಕೇಟ್ಗೆ ಸಮಾನ ಅಂತ ಹೇಳ್ತಿರ್ಬೇಕಾದ್ರೆ ಗುಂಡ ಕೇಳ್ತಾ ಇರ್ತಾನೆ, ಹಾಗಾದರೆ ಈ ಕೋಳಿ ಕುರಿ ಎಲ್ಲ ಇರ್ತಾವಲ್ಲ ಅವು ಯಾವ ಜಾತಿ ಸೇರ್ತವೆ ಅಂತ ಅಂದಾಗ, ಅಯ್ಯೋ ನನ್ನ ಕರ್ಮ ಅಂತ ಅಂದ್ಬಿಟ್ಟು ಎಲ್ಲರೂ ನಗಾಡ್ತಾ ಇರ್ತಾರೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಲೋ ಗುಂಡ, ಏನು ವಿಷಯ ತೆಗೆದ್ರು ಎಲ್ಲೋದ್ರೂ ಅಲ್ಲಿಗೆ ಬರ್ತೀಯಲ್ಲ, ತಕಲ್ಲ ಕೂತ್ಕೊಂಡು ಮೊದಲು ಹೋಮ್ವರ್ಕ್ ಬರಲ್ಲ ಅಂತ ಹೋಮ್ವರ್ಕ್ ಕೊಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿ ತನ್ನ ಮಗಳನ್ನ ತೊಡೆ ಮೇಲೆ ಮನಗಿಸ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಭುವಿಗೆ ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ನೀನು ಇನ್ನು ಚಿಕ್ಕ ಪಾಪು ಆಯಿತಾ, ನಿನಗೆ ಪುಟ್ಟು ಬಾಯಲ್ಲಿ ಈ ಥರ ಮಾತೆಲ್ಲ ಬರಬಾರ್ದಮ್ಮ, ನನಗೆ ತುಂಬ ಭಯ ಆಗುತ್ತೆ, ಈ ರೀತಿ ಇನ್ನೊಂದ್ಸಲ ಮಾತಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಭುವಿ ಹೇಳ್ತಾ ಇರ್ತಾಳೆ, ಯಾಕಮ್ಮ ನಾನು ಡೆವಿಲ್ ಅಂಕಲ್ ಬಗ್ಗೆ ಮಾತಾಡಿದ್ರೆ ನಿನಗೆ ದೊಡ್ಡ ಮಾತು ಅಂತ ಅನ್ಸುತ್ತಾ ಅಂತ ಹೇಳಬೇಕಾದ್ರೆ ಗೌರಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ಅಮ್ಮ ಅಂಕಲ್ ತುಂಬ ಒಳ್ಳೆಯರಮ್ಮ, ನಮಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ರಿಸ್ಕ್ ತಗೊಂಡು ನಮ್ಮನ್ನೆಲ್ಲ ಕಾಪಾಡಿದ್ದಾರೆ. ಅವತ್ತು ಮನೆಗೆ ಯಾರೋ ಕಲ್ಲು ಹೊಡೆದಾಗ ನಾವೆಲ್ಲ ಎಷ್ಟು ಎದುರ್ಕೊಂಡಿದ್ದೀವಿ, ನಿನಗೆ ನೆನಪಿದೆಯಾ, ಆದರೆ ಡೆವಿಲ್ ಅಂಕಲ್ ಬಂದಮೇಲೆ ನಮಗೆ ಭಯ ಅನ್ನೋದೇ ಮರ್ತೋಗಿತ್ತು ಅಮ್ಮ, ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡದೆ ತನ್ನ ಮಗಳನ್ನ ಹಾಗೆ ನೋಡ್ತಾ ಇರ್ತಾಳೆ. ಹಾಗೆ ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ಅವರು ಎಲ್ಲರೂ ಎಷ್ಟು ನಗಿಸ್ಕೊಂಡು ಮಾತಾಡ್ತಿದ್ರು ಗೊತ್ತಮ್ಮ, ನಾನು ಅಂದರೆ ಅವರಿಗೆ ತುಂಬ ಇಷ್ಟ, ಎಲ್ಲರಿಗೂ ಮನೆಯವ್ರಿಗೆಲ್ಲ ಇಷ್ಟ, ಆದರೆ ನಿನಗೆ ಯಾಕಮ್ಮ ಅವ್ರ ಮೇಲೆ ತುಂಬ ಬ್ಯಾಡ್ ಒಪಿನಿಯನ್ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಏನು ಮಾತಾಡ್ದಾನೆ ಗಂಗಾ ಹಾಗೆ ಕೂತ್ಕೊಬಿಡ್ತಾಳೆ. ಮತ್ತೆ ಭುವಿ ಹೇಳ್ತಾ ಇರ್ತಾಳೆ, ನಿನಗೆ ಗೊತ್ತಿಲ್ಲಮ್ಮ, ಡೆವಿಲ್ ಅಂಕಲ್ ತುಂಬ ಅಂದರೆ ತುಂಬಾ ಒಳ್ಳೆಯವರು, ನನಗೂ ಅಷ್ಟೇ ತುಂಬ ಇಷ್ಟಮ್ಮ, ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ಅವತ್ತು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಿ ನಿನಗೆ ಅಪ್ಪನ ತೋರಿಸ್ತೀನಿ ಅಂತ ಹೇಳಿದೆ ಅಲ್ವಾ, ಆದರೆ ನೀನು ತೋರಿಸ್ಲೇ ಇಲ್ಲ. ಆದರೆ ನಾನು ದೇವ್ರ ಹತ್ರ ಏನು ಕೇಳ್ಕೊಂಡೆ ಗೊತ್ತಮ್ಮ, ನನಗೆ ಅಪ್ಪ ಸಿಗದಿದ್ರೂ ಪರವಾಗಿಲ್ಲ, ಆದರೆ ನಾನು ಲೈಫ್ ಲಾಂಗು ಡೆವಿಲ್ ಅಂಕಲ್ ಜೊತೆ ಇರಂಗೆ ಮಾಡಪ್ಪ ದೇವ್ರೆ ಅಂತ ಬೇಡ್ಕೊಂಡೆ ಅಂತ ಅಂದಾಗ ಮಾತನ್ನ ಕೇಳ್ಕೊಂಡು ಗೌರಿ ಕಣ್ಣೀರಾಗ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾರೆ, ನಾನು ಅವ್ರ ಜೊತೆ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ಅಮ್ಮ, ನಾನು ಅವ್ರಿಗೆ ಎಷ್ಟು ಹತ್ರ ಆಗಿದ್ದೆ, ಆದರೆ ನೀನು ಮಾತ್ರ ನನ್ನಿಂದ ದೂರ ಮಾಡಿಬಿಟ್ಟೆ, ನನಗೆ ತುಂಬ ಬೇಜಾರಾಗ್ತಿದೆ ಗೊತ್ತಾ ಅಂದಾಗ ಕಣ್ಣೀರಿನ ಸುರಿಮಿಳನೆ ಸುರಿಸ್ತಾ ಇರ್ತಾಳೆ. ಆಗ ಮತ್ತೆ ಕಣ್ಣೀರು ಹಾಕೊಂಡು ಗೌರಿ ಹೇಳ್ತಾ ಇರ್ತಾಳೆ, ಅಲ್ಲ ಪುಟ್ಟ, ಹೇಳಿದ್ನೆ ಮತ್ತೆ ಹೇಳ್ಬೇಡ ಆಯಿತಾ, ನಿನ್ನನ್ನು ಪ್ರಪಂಚದಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ, ಅಜ್ಜಿ ತಾತ ವಿಜಯ್ ಅಕ್ಕ ಹಾಗೆ ಅಮ್ಮರ ಅಂಕಲ್ ಎಲ್ಲ ಇಷ್ಟಪಡ್ತಾರೆ, ಜೊತೆಗೆ ನಾನು ಎಷ್ಟು ಇಷ್ಟಪಡ್ತೀನಲ್ವಾ ಅಂದಾಗ, ಹೌದು ಅಮ್ಮ ನೀನು ಇಷ್ಟಪಡ್ತೀಯ ಅಂತ ಹೇಳ್ತಾ ಇರ್ತಾಳೆ. ಆದರೆ ಯಾವಾಗಲೂ ಡೆವಿಲ್ ಅಂಕಲ್ ಬಗ್ಗೆನೇ ಯೋಚನೆ ಮಾಡಿ ಯಾಕೆ ನನ್ನ ನೆಮ್ಮದಿನೂ ಹಾಳು ಮಾಡ್ತೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಆಗ ಭೂಮಿ ಮಲಗಿದ್ದಳು ಎದ್ದು ಹೇಳ್ತಾ ಇರ್ತಾಳೆ, ಅಮ್ಮ ಸುಳ್ಳೇಳ್ಬೇಡಿ ಆಯಿತಾ, ನೀವೆಲ್ಲರೂ ನನಗೆ ತುಂಬ ಇಷ್ಟ, ತುಂಬ ಪ್ರೀತಿ ಕೊಡ್ತೀರಾ, ಆದರೆ ಡೆವಿಲ್ ಅಂಕಲು ನನಗೆ ತುಂಬಾ ಸ್ಪೆಷಲಾಗಿ ಪ್ರೀತಿ ಕೊಡ್ತೀರಾ, ಬೇಜಾರು ಮಾಡ್ಕೋಬೇಡಿ, ನೀವೆಲ್ಲ ಒಂದು ಕಡೆ ಇಷ್ಟ, ಆದರೆ ನನಗೆ ಡೆವಿಲ್ ಅಂಕಲ್ ತುಂಬಾ ಸ್ಪೆಷಲ್ ಅಂತ ಹೇಳಿದಾಗ ಗೌರಿ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಮತ್ತೆ ಭುವಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಡೆವಿಲ್ ಅಂಕಲ್ ಥರ ಪ್ರಿಸ್ ಅವರು ಯಾರಾದರೂ ನಿನಗೆ ಸಿಕ್ಕಿದ್ರೆ ನನ್ನ ಮುಂದೆ ಕರ್ಕೊಂಬ, ಅವತ್ತೇ ನಾನು ಡೆವಿಲ್ ಅಂಕಲ್ ಜೊತೆ ಮಾತಾಡೋದು ಬಿಟ್ಬಿಡ್ತೀನಿ, ಯಾರು ಸಿಕ್ಕಿದ್ರೆ ಹೇಳು ಅಮ್ಮ ಅಂತ ಹೇಳಿ ತನ್ನ ಪಡಿಗೆ ತಾನು ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಭೈರದೇವಿ ಈಚೆ ಕಡೆ ಅಂತ ಬಂದು ನೋಡ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದಂಗೆ ಕಾರ್ಗಳ ಲೈಟ್ ಎಲ್ಲ ಆನ್ ಆಗುತ್ತೆ. ಅವಾಗ ಅವಳು ಸ್ವಲ್ಪ ಗಾಬರಿ ಆಗಿಬಿಟ್ಟು ಯಾರದು ಅಂತ ಕೂಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಸ್ಮೋಕ್ ಮಾಡ್ಕೊಂಡು ಶಿವರುದ್ರಪ್ಪ ಬಂದು ನಿಂತ್ಕೋತಾನೆ. ಅವನನ್ನು ನೋಡಿ ಶಾಕ್ ಆಗಿ ಭೈರದೇವಿ ಸಹ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಟಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.